ನಮಸ್ಕಾರ ಫೋಕಸ್ 18 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಏನಿದು ದಿಲ್ಲಿ ಅಬಕಾರಿ ನೀತಿ ಹಗರಣ? ಡಿಸಿಎಂ ಹಿಂದೆ ಸಿಬಿಐ ಬಿದ್ದಿರೋದಾದ್ರೂ ಯಾಕೆ? 6 ತಿಂಗಳಲ್ಲಿ 890 ಕೋಟಿ ಆದಾಯ ಆದ್ರೂ ಹೊಸ ಮದ್ಯ ನೀತಿ ಹಿಂಪಡೆದುಕೊಂಡಿದ್ದೇಕೆ? 32 ಝೋನ್, 27 ಹೊಸ ಕಂಪನಿಗೆ ಲೈಸೆನ್ಸ್. ಆಪ್ ಸರ್ಕಾರ ಹೊಸ ನೀತಿಯಿಂದ ಗಳಿಸಿಕೊಂಡಿದ್ದೆಷ್ಟು? ದಿಲ್ಲಿ ಟು ಪಂಜಾಬ್ ವಯಾ ಹೈದರಾಬಾದ್ ಎಲ್ಲೆಲ್ಲಿಗೆ ಹಬ್ಬಿದೆ ಈ ಮದ್ಯದ ಮಾಯಾಜಾಲ? ಸಿಸೋಡಿಯಾಗೆ ಸಿಎಂ ಆಫರ್ ಆಪರೇಷನ್ ಕಮಲ ನಿಜಾನ? ಇದೇ ಈ ಹೊತ್ತಿನ ಫೋಕಸ್ 18 ಆಪ್ಗೆ ಲಿಕ್ಕರ್ ಕಿಕ್. ಏನಿದು ಆಪ್ ಸರ್ಕಾರಕ್ಕೆ ಕಂಟಕವಾಗಿರೋ ಅಬಕಾರಿ ಹಗರಣ? ಇಪ್ಪತ್ತೇಳು ಕಂಪನಿಗೆ ಲೈಸೆನ್ಸ್, 890 ಕೋಟಿ ರೂಪಾಯಿ ಆದಾಯ ಆದರೂ ನಿಯಮ ಹಿಂಪಡೆದಿದ್ದೇಕೆ? ಆಪ್ ಪಕ್ಷವನ್ನ ದಾಟಿ ಅನ್ಯ ಪಕ್ಷಗಳಿಗೂ ಹಬ್ಬಿದ್ಯಾ ಮದ್ಯಜಾಲ? ಹೌದು ವೀಕ್ಷಕರೇ, ಆಮ್ ಆದ್ಮಿ ಪಕ್ಷ ಅಂದ್ರೇನೆ ನಮಗೆ ಮೊದಲು ನೆನಪಾಗೋದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ. 2012-13ರಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ರು ಅಣ್ಣಾ ಹಜಾರೆ. ಲೋಕ್ಪಾಲ್ ಬಿಲ್ ಹೋರಾಟದಲ್ಲೂ ಮುಂಚೂಣಿಯಲ್ಲಿದ್ರು. ಜನರಲ್ಲಿ ಭ್ರಷ್ಟಾಚಾರ, ಸರ್ಕಾರದ ವಿರುದ್ಧ ಕಿಚ್ಚು ಹತ್ತಿಸಿ ಭ್ರಷ್ಟಾಚಾರ ಮುಕ್ತ ಆಡಳಿತದ ಕನಸು ಹುಟ್ಟುಹಾಕಿದ್ದು ಇದೇ ಕೇಜ್ರಿವಾಲ್ ಮತ್ತು ಅವರ ಆಮ್ ಆದ್ಮಿ ಸರ್ಕಾರ. ಇಂತಹ ಆಪ್ ಸರ್ಕಾರದ ವಿರುದ್ಧ ಈಗ ಬಹುಕೋಟಿ ಹಗರಣದ ಆರೋಪ ಬಂದಿದೆ. ಹೌದು ವೀಕ್ಷಕರೇ, ನೀವು ನೋಡ್ತಾ ಇರೋದು ನಿಜ. ಪಾರದರ್ಶಕ ಆಡಳಿತ, ಅಭಿವೃದ್ಧಿಯ ಹರಿಕಾರ ಅಂತ ಕರೆಸಿಕೊಳ್ತಾ ಇದ್ದ ದೆಹಲಿ ಸರ್ಕಾರದ ಮೇಲೆ ಈಗ ಸಿಬಿಐ ತೂಗುಗತ್ತಿ ಇದೆ. ಯಾವ ಟೈಮಲ್ಲಾದ್ರೂ ದೆಹಲಿ ಸರ್ಕಾರದ ನಾಯಕರು ಜೈಲು ಪಾಲಾಗಬಹುದು ಅಂತ ಹೇಳಲಾಗ್ತಿದೆ. ಹೌದು ವೀಕ್ಷಕರೇ, ನಿಮ್ಗೆಲ್ಲ ಶಾಕ್ ಆಗ್ತಾ ಇರಬಹುದು. ಆಪ್ ಸರ್ಕಾರ ಹಗರಣ ಮಾಡಿದ್ಯಾ, ಸಾವಿರಾರು ಕೋಟಿಯನ್ನ ತಿಂದು ಹಾಕಿದ್ಯಾ ಅಂತ. ಇದನ್ನ ನಾವು ಹೇಳ್ತಾ ಇಲ್ಲ ವೀಕ್ಷಕರೇ. ಸ್ವತಃ ಈ ಹಗರಣದ ಹಿಂದೆ ಸಿಬಿಐ ಬಿದ್ದಿದ್ದು ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಸೇರಿದಂತೆ 15 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಜೊತೆಗೆ ಮನೀಶ್ ಸಿಸೋಡಿಯಾ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಸಹ ಜಡಿದು ಅವರ ಮನೆ, ಕಚೇರಿ ಮೇಲೆ ಸಿಬಿಐ ದಾಳಿ ಮಾಡಿ ಶೋಧ ಕಾರ್ಯವನ್ನ ನಡೆಸಿದೆ. ಇದೆಲ್ಲವೂ ನಡೆದಿದ್ದು ದೆಹಲಿಯ ಹೊಸ ಮದ್ಯ ನೀತಿಯಿಂದ ಅನ್ನೋದನ್ನ ನೀವು ತಿಳ್ಕೋಬೇಕು ವೀಕ್ಷಕರೇ. ಏಕಾಏಕಿ ಹೊಸ ಮದ್ಯ ನೀತಿಯನ್ನ ತಂದು ಅದರಿಂದ ಜನರಿಗೆ ಮತ್ತು ಸರ್ಕಾರಕ್ಕೆ ಲಾಭ ಇದೆ ಅಂತ ಹೇಳಿದ್ದ ದೆಹಲಿ ಸರ್ಕಾರ ಈಗ ಅದೇ ನೀತಿಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಈ ಹೊಸ ಮದ್ಯ ನೀತಿ ಜಾರಿಗೆ ತರುವಾಗ ಇದರಿಂದ ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಕ್ಕೆ ಬೇಜಾನ್ ಲಾಭ ಬರುತ್ತೆ ಅಂತ ದೆಹಲಿ ಸರ್ಕಾರ ಹೇಳಿತ್ತು. ಅದರಂತೆ ಮೊದಲ ವರ್ಷವೇ 890 ಕೋಟಿ ರೂಪಾಯಿ ಲಾಭ ಬಂದಿದೆ ಅಂತಾನೂ ತೋರಿಸಿತ್ತು. ಆದರೆ ಜಾರಿಗೆ ತಂದಷ್ಟೇ ವೇಗವಾಗಿ ಈ ಹೊಸ ಮದ್ಯ ನೀತಿಯನ್ನ ದೆಹಲಿ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ವೀಕ್ಷಕರೇ, ಅಭಿವೃದ್ಧಿಯಷ್ಟೇ ನಮ್ಮ ಗುರಿ, ಅದಕ್ಕಾಗಿ ಸರ್ಕಾರ ಹೊಸ ಯೋಜನೆಗಳನ್ನ ಜಾರಿಗೆ ತರುತ್ತೆ ಅಂತ ಜನಪರ ಕೆಲಸ ಮಾಡುವುದಕ್ಕೆ ಭಯಪಡಲ್ಲ ಅಂತ ಹೇಳಿಕೊಳ್ಳುವ ಕೇಜ್ರಿವಾಲ್ ಸರ್ಕಾರ ಏಕಾಏಕಿ ಮದ್ಯ ನೀತಿಯನ್ನ ತಂದು ಈಗ ವಾಪಸ್ ಪಡೆದುಕೊಂಡಿದ್ದೇಕೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ನಿಜಕ್ಕೂ ಒಳ್ಳೆಯ ಯೋಜನೆ ಆಗಿದ್ರೆ ಇದನ್ನ ಮುಂದುವರಿಸಬಹುದಿತ್ತು ಅಥವಾ ತಮ್ಮ ನೀತಿಯನ್ನ ಸಮರ್ಥಿಸಿಕೊಳ್ಳಬಹುದಿತ್ತು. ಅದನ್ನೆಲ್ಲ ಮಾಡದೆ ಆಪ್ ಸಹ ಎಲ್ಲಾ ಸರ್ಕಾರಗಳಂತೆ ರಾಜಕೀಯ ಕೆಸರೆರಚಾಟಕ್ಕೆ ಇಳಿದಿದ್ದು ಯಾಕೆ ಅನ್ನೋದು ಈಗ ಪ್ರಮುಖ ಪ್ರಶ್ನೆ ಆಗಿದೆ. ವೀಕ್ಷಕರೇ, ದಿಲ್ಲಿಯ ಅಬಕಾರಿ ನೀತಿ ಹಗರಣ ಪ್ರಕರಣ ಕೆಲವು ದಿನಗಳಿಂದ ಸಾಕಷ್ಟು ಸದ್ದು ಮಾಡುತ್ತಿದೆ. ದಿಲ್ಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರ ನಿವಾಸದ ಮೇಲೆ ಸಿಬಿಐ ದಾಳಿ ನಡೆಸಿದ ಬೆನ್ನಲ್ಲೇ ಅದು ದಿನೇ ದಿನೇ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ದಿಲ್ಲಿಯಲ್ಲಿ ಲಿಕ್ಕರ್ ಮಾರಾಟದ ನಿಯಮವನ್ನು ಬದಲಿಸುವ ಮೂಲಕ ಆಪ್ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಅಂದೇ ವಿವಾದಕ್ಕೆ ಗ್ರಾಸವಾಗಿತ್ತು. ಅದರಲ್ಲಿ ಭಾರಿ ಪ್ರಮಾಣದ ಅವ್ಯವಹಾರ ನಡೆದಿದೆ ಅಂತ ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ. ತಮ್ಮದು ಭ್ರಷ್ಟಾಚಾರ ರಹಿತ ಆಡಳಿತ ಎಂಬ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಗೆ ಈ ಹಗರಣ ಪೆಟ್ಟು ನೀಡಿದೆ ಎನ್ನಲಾಗುತ್ತಿದೆ. ಈ ರೀತಿ ಜನಪರ ಸರ್ಕಾರವನ್ನ ಅವರ ಲಿಕ್ಕರ್ ಪಾಲಿಸಿ ಇಕ್ಕಟ್ಟಿಗೆ ಸಿಲುಕಿಸಿ ಕಿಕ್ಕೊಟ್ಟು ಬಿಟ್ಟಿದೆ. ಹಾಗಾದ್ರೆ ಏನಿದು ಹೊಸ ಲಿಕ್ಕರ್ ಪಾಲಿಸಿ ಅನ್ನೋದನ್ನ ತೋರಿಸ್ತೀವಿ ನೋಡಿ.
ವೀಕ್ಷಕರೇ, ಹೊಸ ಅಬಕಾರಿ ನೀತಿಯಲ್ಲಿ ದೆಹಲಿ ಸರ್ಕಾರ ತಮಗಿಷ್ಟ ಬಂದಂತೆ ನಿರ್ಧಾರಗಳನ್ನು ಕೈಗೊಂಡಿತ್ತು. ಅದಕ್ಕಾಗಿ ಮದ್ಯ ನೀತಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿತ್ತು. ಹೊಸ ಮದ್ಯ ನೀತಿಯಂತೆ ಸರ್ಕಾರದ ಅಧೀನದಲ್ಲಿದ್ದ ಮದ್ಯ ಮಾರಾಟವನ್ನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲಾಯಿತು. ಅಲ್ಲದೆ ದೆಹಲಿಯನ್ನ 32 ಝೋನ್ಗಳಾಗಿ ವಿಭಜಿಸಿ 27 ಹೊಸ ಕಂಪನಿಗಳಿಗೆ ಮದ್ಯ ಮಾರಾಟದ ಲೈಸೆನ್ಸ್ ಕೊಡಲಾಯಿತು. ತಮಗೆ ಬೇಕಾದವರಿಗೆ ಈ ಲೈಸೆನ್ಸ್ ಕೊಟ್ಟು ಹಣ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಅಲ್ಲದೆ ಮದ್ಯ ಮಾರಾಟವನ್ನ ಉತ್ತೇಜಿಸಲು ಎಂಆರ್ಪಿಗಿಂತ ಕಡಿಮೆ ದರದಲ್ಲಿ ಮದ್ಯ ಮಾರಾಟವನ್ನ ಪ್ರಾರಂಭ ಮಾಡಲಾಯಿತು. ಇದಕ್ಕಾಗಿ ಸರ್ಕಾರ ತನಗೆ ಆದಾಯ ತಂದುಕೊಡುತ್ತಿದ್ದ ಅಬಕಾರಿ ಸುಂಕವನ್ನ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಿತ್ತು. ದಿಲ್ಲಿ ಅಬಕಾರಿ ನೀತಿಯನ್ನ ಆಡಳಿತಾರೂಢ ಆಪ್ ಸರ್ಕಾರ 2021ರಲ್ಲಿ ರಚಿಸಿತ್ತು. ಆದಾಯವನ್ನು 9,500 ಕೋಟಿ ರೂಪಾಯಿಗೆ ಹೆಚ್ಚಿಸುವ ಮೂಲಕ ಚಿಲ್ಲರೆ ಲಿಕ್ಕರ್ ವಲಯವನ್ನು ವೃದ್ಧಿಸುವ ಹೊಸ ಸುಧಾರಣಾ ಕ್ರಮ ಇದು ಎಂದು ಆಪ್ ಸರ್ಕಾರ ಹೇಳಿಕೊಂಡಿತ್ತು. ಈ ನೀತಿ ಮೂಲಕ ರಿಟೇಲ್ ಲಿಕ್ಕರ್ ವಲಯವನ್ನ ಖಾಸಗಿ ಸಂಸ್ಥೆಗಳ ಪ್ರವೇಶಕ್ಕೆ ತೆರೆದಿಡುವುದು ದಿಲ್ಲಿ ಸರ್ಕಾರದ ಉದ್ದೇಶ. ಎಲ್ಲಾ ಸರ್ಕಾರಿ ಸ್ವಾಮ್ಯದ ಮದ್ಯ ಅಂಗಡಿಗಳು ಮುಚ್ಚಲಿದ್ದು ವ್ಯವಹಾರವನ್ನ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳಿಗೆ ವರ್ಗಾಯಿಸಲಾಗುತ್ತದೆ ಎಂದು ಕಳೆದ ವರ್ಷದ ನವೆಂಬರ್ನಲ್ಲಿ ದಿಲ್ಲಿ ಸರ್ಕಾರದ ಅಧಿಕಾರಿಯೊಬ್ಬರು ತಿಳಿಸಿದ್ರು. ಅದರಂತೆ 2021 ಫೆಬ್ರವರಿ 5ರಂದು ಕೆಲವು ಸಚಿವರ ತಂಡ ಈ ನೀತಿಯನ್ನ ರೂಪಿಸಿತ್ತು. ಈ ಕರಡಿಗೆ ಸಚಿವರ ಸಮೂಹ ಒಪ್ಪಿಗೆ ನೀಡಿತ್ತು. 2021 ಮಾರ್ಚ್ 22ರಂದು ದಿಲ್ಲಿ ಸಂಪುಟದಲ್ಲಿ ಅಂಗೀಕಾರಗೊಂಡಿತ್ತು. ನೀತಿಯ ಅಂತಿಮ ಕರಡನ್ನ ಅನುಮೋದನೆಗಾಗಿ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಅವರ ಮುಂದೆ ಮೇ 24ರಂದು ಇರಿಸಲಾಗಿತ್ತು. 2021 ನವೆಂಬರ್ 15ರಂದು ಕೊನೆಗೂ ಎಲ್ಜಿ ಇದಕ್ಕೆ ಅನುಮೋದನೆ ನೀಡಿದ್ರು. ಆದರೆ ದಿಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ದಿಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ನ ಅನುಮತಿ ಪಡೆದ ಬಳಿಕವಷ್ಟೇ ಕೆಲವು ಪ್ರದೇಶಗಳಲ್ಲಿ ಅಂಗಡಿ ತೆರೆಯಬಹುದು ಎಂಬ ಷರತ್ತನ್ನ ಅವರು ವಿಧಿಸಿದ್ರು. ಆದರೆ ಈ ನೀತಿ ಜಾರಿಗೆ ಬಂದ ನಂತರ ನಡೆದಿದ್ದೇ ಬೇರೆ. ಹೊಸ ಅಬಕಾರಿ ನೀತಿಯಡಿ ದಿಲ್ಲಿಯಾದ್ಯಂತ 849 ಅಂಗಡಿಗಳನ್ನು ತೆರೆಯಲಾಗಿತ್ತು. ಅನಧಿಕೃತ ಪ್ರದೇಶಗಳಲ್ಲಿಯೂ ಅಂಗಡಿಗಳು ತೆರೆದಿದ್ವು. ಈ ಪ್ರಸ್ತಾವನೆಗೆ ಲೆಫ್ಟಿನೆಂಟ್ ಗವರ್ನರ್ ಆಕ್ಷೇಪ ವ್ಯಕ್ತಪಡಿಸದೆ ಒಪ್ಪಿಗೆ ನೀಡಿದ್ದರು ಎಂದು ಸಿಸೋಡಿಯಾ ಹೇಳಿದ್ರು. ಆದರೆ ಬಳಿಕ ತಮ್ಮ ನಿಲುವು ಬದಲಿಸಿದ್ದ ಗವರ್ನರ್ ಅನಧಿಕೃತ ಪ್ರದೇಶಗಳಲ್ಲಿ ಲಿಕ್ಕರ್ ಅಂಗಡಿಯನ್ನ ತೆರೆಯಲು ಡಿಡಿಎ ಮತ್ತು ಎಂಸಿಡಿ ಅನುಮತಿ ಅಗತ್ಯ ಎಂಬ ಹೊಸ ಷರತ್ತನ್ನ ವಿಧಿಸಿದ್ರು. ಇದರ ಪರಿಣಾಮ ಅನಧಿಕೃತ ಸ್ಥಳಗಳಲ್ಲಿ ಅಂಗಡಿಗಳನ್ನು ತೆರೆಯಲು ಸಾಧ್ಯವಾಗಿರಲಿಲ್ಲ. ಇದರಿಂದಾಗಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಇನ್ನೊಂದೆಡೆ ತೆರೆದ ಅಂಗಡಿಗಳು ಭಾರಿ ಆದಾಯ ಪಡೆದುಕೊಂಡಿವೆ ಎಂದು ತಿಳಿಸಿದ್ರು. ಆರಂಭದಿಂದಲೂ ಈ ನೀತಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿದ್ವು. ಈ ಯೋಜನೆ ಬಗ್ಗೆ ತನಿಖೆ ನಡೆಸುವಂತೆ ಕೇಂದ್ರ ಸಂಸ್ಥೆಗಳಿಗೆ ಮನವಿ ಮಾಡಿದ್ವು. ನಂತರ ಬಂದ ಎಲ್ಜಿ ವಿಕೆ ಸಕ್ಸೇನಾ ಅವರ ಶಿಫಾರಸಿನಂತೆ ಗೃಹ ಸಚಿವಾಲಯದ ಮೂಲಕ ಎಫ್ಐಆರ್ ದಾಖಲಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ದೆಹಲಿ ಸರ್ಕಾರ ತನ್ನ ಅನುಕೂಲಕ್ಕಾಗಿಯೇ ಈ ಹೊಸ ಮದ್ಯ ನೀತಿಯನ್ನ ಜಾರಿಗೆ ತಂತ ಅನ್ನೋವಷ್ಟರ ಮಟ್ಟಿಗೆ ಇದರಲ್ಲಿ ನಿಯಮಗಳನ್ನ ಮಾಡಲಾಯಿತು. ಅಲ್ಲದೆ ಈ ಹಿಂದೆ ಇದ್ದಂತಹ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ತಮಗೆ ಬೇಕಾದಂತೆ ನಿಯಮಗಳನ್ನ ಬದಲಾಯಿಸಿಕೊಂಡಿರುವುದನ್ನ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಖಾಸಗಿ ಸಂಸ್ಥೆಗಳು ರಿಟೇಲ್ ಲಿಕ್ಕರ್ ವಲಯಕ್ಕೆ ಪ್ರವೇಶಿಸಲು ಅನುಕೂಲ ಮಾಡಿಕೊಡುವಂತೆ ದಿಲ್ಲಿಯ ಅಬಕಾರಿ ನೀತಿ 2021-22 ರಚನೆ ಮಾಡಿ ಅದನ್ನ ಅನುಷ್ಠಾನಗೊಳಿಸಲಾಗಿತ್ತು. ಈಗ ಇದರಲ್ಲಿ ಭ್ರಷ್ಟಾಚಾರ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಎಂಬ ಆರೋಪ ಬಂದಿದೆ. ಲೈಸೆನ್ಸ್ ನೀಡುವುದರಲ್ಲಿ, ಪರವಾನಗಿ ಶುಲ್ಕಗಳನ್ನು ಮನ್ನಾ ಅಥವಾ ಕಡಿತಗೊಳಿಸುವಲ್ಲಿ, L1 ಲೈಸೆನ್ಸ್ ಅನ್ನ ಅನುಮೋದನೆ ಇಲ್ಲದೆಯೇ ವಿಸ್ತರಿಸುವಲ್ಲಿ ಲಂಚ ಪಡೆದುಕೊಳ್ಳಲಾಗಿದ್ದಂತೆ ಬೇಕಾದಷ್ಟು ಹಣ ಪಡೆದು ಕಂಪನಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಈ ಕ್ರಮಗಳಿಂದ ಬಂದ ಅಕ್ರಮ ಗಳಿಕೆಯನ್ನ ಸಾರ್ವಜನಿಕ ಸೇವಕರಿಗೆ ವರ್ಗಾಯಿಸಲಾಗಿದೆ ಎಂದು ಸಿಬಿಐ ಹೇಳಿದೆ. ದೆಹಲಿಯ ಹೊಸ ಮದ್ಯ ನೀತಿ ನಿಯಮದಂತೆ ಬೆಲೆಯಲ್ಲಿ ಭಾರಿ ಬದಲಾವಣೆ ಆಗಿತ್ತು. ಲಿಕ್ಕರ್ ಬ್ರ್ಯಾಂಡ್ 750 ml ಬಾಟಲ್ಗೆ ಸಗಟು ದರ ಹಳೆ ನಿಯಮದ ಪ್ರಕಾರ 166.73 ರೂಪಾಯಿ ಇತ್ತು. ಹೊಸ ನಿಯಮದ ಪ್ರಕಾರ 188.41 ರೂಪಾಯಿ ಆಗಿದೆ. ಅಬಕಾರಿ ದರ ಹಳೆ ನಿಯಮದ ಪ್ರಕಾರ 223.89 ರೂಪಾಯಿ ಇತ್ತು. ಹೊಸ ನಿಯಮದ ಪ್ರಕಾರ 1.88 ರೂಪಾಯಿ ಆಗಿದೆ. ಹಳೆ ನಿಯಮದ ಪ್ರಕಾರ ವ್ಯಾಟ್ 106 ರೂಪಾಯಿ ಇತ್ತು. ಹೊಸ ನಿಯಮದ ಪ್ರಕಾರ 1.9 ರೂಪಾಯಿ ಆಗಿದೆ. ಹಳೆ ನಿಯಮದ ಪ್ರಕಾರ ಚಿಲ್ಲರೆ ವ್ಯಾಪಾರಕ್ಕೆ 33.35 ರೂಪಾಯಿ ಸಂದಾಯವಾಗ್ತಿತ್ತು. ಹೊಸ ನಿಯಮದ ಪ್ರಕಾರ 363.27 ರೂಪಾಯಿ ಆಗಿದೆ. ಹಳೆ ನಿಯಮದ ಪ್ರಕಾರ ಎಂಆರ್ಪಿ ಬೆಲೆ 530 ರೂಪಾಯಿ ಇತ್ತು. ಹೊಸ ನಿಯಮದ ಪ್ರಕಾರ 555.76 ರೂಪಾಯಿಗೆ ಬದಲಾಗಿದೆ. ಒಟ್ಟು ಎಂಆರ್ಪಿ ಹೊಸ ನಿಯಮದ ಪ್ರಕಾರ 5,690 ರೂಪಾಯಿ ಆಗಿದೆ. ಸರ್ಕಾರಿ ಆದಾಯ ಹಳೆ ನಿಯಮದ ಪ್ರಕಾರ 329.89 ರೂಪಾಯಿ ಇತ್ತು. ಹೊಸ ನಿಯಮದ ಪ್ರಕಾರ 8.32 ರೂಪಾಯಿ ಆಗಿದೆ.
ದೆಹಲಿಯ ಆಪ್ ಸರ್ಕಾರ ಜಾರಿಗೆ ತಂದ ಹೊಸ ಮದ್ಯ ನೀತಿ ಎಲ್ಲರಿಗೂ ಶಾಕ್ ಕೊಟ್ಟಿತ್ತು. ಯಾಕಂದ್ರೆ ಸರ್ಕಾರದ ಕೈಯಲ್ಲಿದ್ದ ಮದ್ಯ ಮಾರಾಟದ ಹಿಡಿತ ಈ ನೀತಿಯಿಂದ ಖಾಸಗಿಯವರ ಪಾಲಾಗಿತ್ತು. ಆದರೆ ಖಾಸಗೀಕರಣ ಮಾಡಿದ್ದೇ ಕಮಿಷನ್ಗಾಗಿ, ಕಮಿಷನ್ ಪಡೆದು ಅಂತ ಈಗ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇವೆ. ಹೊಸ ಮದ್ಯ ನೀತಿ ಜಾರಿಯಾದ ನಂತರ ಮದ್ಯದ ಮೇಲಿನ ತೆರಿಗೆಗಳನ್ನ ಭಾರೀ ಕಡಿತ ಮಾಡಲಾಯಿತು. ಆದರೆ ತೆರಿಗೆಗಳಲ್ಲಿ ಕಡಿತದ ಹೊರತಾಗಿಯೂ ಅಬಕಾರಿ ಸಂಗ್ರಹದಲ್ಲಿ 27% ಹೆಚ್ಚಳವಾಗಿತ್ತು. 890 ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂತ ತೋರಿಸಲಾಯಿತು. ಅರೆ ಇದೇನಪ್ಪ, ಇದು ತೆರಿಗೆ ಕಡಿಮೆ ಮಾಡಿದ್ರೂ ಲಾಭ ಬರುತ್ತಾ, ಚೆನ್ನಾಗೇ ಇದೆಯಲ್ಲ ಅಂತ ಜನ ಅಂದ್ಕೊಂಡಿದ್ರು. ಆದ್ರೆ ಖಾಸಗೀಕರಣದ ನೆಪದಲ್ಲೇ ಮದ್ಯ ಮಾರಾಟದ ಗುತ್ತಿಗೆಗಳನ್ನ 27 ಕಂಪನಿಗಳಿಗೆ ನೀಡಿದ್ದು ದುಡ್ಡು ಮಾಡುವುದಕ್ಕೆ ಅಂತ ಆಮೇಲೆ ಗೊತ್ತಾಗಿತ್ತು. ಲೈಸೆನ್ಸ್ ಕೊಡಲು ಭಾರಿ ಪ್ರಮಾಣದಲ್ಲಿ ಹಣ ಪಡೆಯಲಾಗಿತ್ತು. ಅಲ್ಲದೆ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಎಂದಿದ್ದು ಕೂಡ ಅದೇ ಮೊತ್ತವನ್ನ ಕಮಿಷನ್ ರೂಪದಲ್ಲಿ ಪಡೆಯಲು. ಹೌದು, ಟೆಂಡರ್ ರಿಗ್ಗಿಂಗ್, ಪರವಾನಗಿ ಶುಲ್ಕದ ರಿಯಾಯಿತಿ ಕೊಟ್ಟಿದ್ದು ಇವೆಲ್ಲವೂ ಸಹ ಲೆಫ್ಟಿನೆಂಟ್ ಗವರ್ನರ್ ಸಿಬಿಐ ತನಿಖೆಗೆ ಶಿಫಾರಸು ಮಾಡಲು ಕಾರಣವಾಯಿತು. ಬೇಕಾಬಿಟ್ಟಿ ಲೈಸೆನ್ಸ್ ಕೊಟ್ಟು ಅಂಗಡಿಗಳನ್ನ ಓಪನ್ ಮಾಡಿದ ಕಂಪನಿಗಳಿಂದ ಆಪ್ ನಾಯಕರು ಕಮಿಷನ್ ಪಡಿತಾ ಇದ್ರು. ಮಾರಾಟದ ಮೊತ್ತ 2ರಿಂದ 12% ಕಮಿಷನ್ ಅನ್ನ ನಗದು ರೂಪದಲ್ಲಿ ಸಂಗ್ರಹಿಸಿದ್ರು ಅಂತ ಸಿಬಿಐ ಆರೋಪಿಸಿದೆ. ಸರ್ಕಾರದ ಕೆಲವು ಕಲೆಕ್ಷನ್ ಏಜೆಂಟ್ಗಳು ಸಿಬಿಐ ಹೆಸರು ಕೇಳಿದ ತಕ್ಷಣ ದೇಶವನ್ನೇ ಬಿಟ್ಟು ಎಸ್ಕೇಪ್ ಆಗಿದ್ದಾರಂತೆ. ಇನ್ನು ಆಪ್ ತಮಗೆ 8.9 ಸಾವಿರ ಕೋಟಿ ರೂಪಾಯಿ ಆದಾಯ ಬಂತು ಅಂತ ಹೇಳ್ಕೊಂಡಿದ್ದು ಅಬಕಾರಿ ಸಂಗ್ರಹದ ಹೆಚ್ಚಳದಿಂದಲ್ಲ, ಅವರು ಬೇಕಾಬಿಟ್ಟಿ ಕೊಟ್ಟ ಲೈಸೆನ್ಸ್ಗಳು ಮತ್ತು ಅದಕ್ಕೆ ಪಡೆದ ಕಮಿಷನ್ನಿಂದ ಅಂತ ಸಿಬಿಐ ಹೇಳ್ತಾ ಇದೆ. ಲೈಸೆನ್ಸ್ ಪಡೆಯಲು ಕೊಡಬೇಕಾದ ಶುಲ್ಕವನ್ನ ಕಡಿಮೆ ಮಾಡಿದ್ದು, ಅನುಮತಿಯೇ ಇಲ್ಲದೆ ಲೈಸೆನ್ಸ್ ಅವಧಿ ವಿಸ್ತರಿಸಿದ್ದು, ಇವೆಲ್ಲವೂ ಸಹ ತಾವು ಕಮಿಷನ್ ಪಡೆಯೋದಕ್ಕೆ ಮಾಡಿದ್ರು ಅಂತ ಈಗ ಗೊತ್ತಾಗಿದೆ. ಈ ಎಲ್ಲ ವ್ಯವಹಾರಗಳನ್ನ ಸುಸೂತ್ರವಾಗಿ ನಡೆಸಲು ಡಿಸಿಎಂ ಮನೀಶ್ ಸಿಸೋಡಿಯಾ ಆಪ್ತರು ಫೀಲ್ಡ್ಗೆ ಇಳಿದಿದ್ರಂತೆ. ಈಗ ಅವರೆಲ್ಲರ ಮೇಲೂ ಸಿಬಿಐ ನಿಗಾ ಇಟ್ಟಿದೆ. ಹೊಸ ಮದ್ಯ ನೀತಿಯಲ್ಲಿ ಆದಾಯ ಗಳಿಸಲು ಅಬಕಾರಿ ಮತ್ತು ವ್ಯಾಟ್ ಅನ್ನ ತೀವ್ರವಾಗಿ ಕಡಿಮೆಗೊಳಿಸಲಾಗಿತ್ತು. ಇದರಿಂದ ಚಿಲ್ಲರೆ ವ್ಯಾಪಾರಿಗಳು ಎಂಆರ್ಪಿ ಮೇಲೆ 50%ನಷ್ಟು ಹೆಚ್ಚಿನ ರಿಯಾಯಿತಿಗಳನ್ನು ನೀಡಲು ಪ್ರಾರಂಭಿಸಿದ್ರು. ಅಂದ್ರೆ ಒಂದು ಕೊಂಡರೆ ಒಂದು ಉಚಿತ ಅಂತ ಭರ್ಜರಿಯಾಗಿ ಮಾರಾಟ ಮಾಡಿದ್ರು. ಇದರಲ್ಲಿ ಬಂದ ಲಾಭದಲ್ಲಿ ಆಪ್ ಸರ್ಕಾರಕ್ಕೆ ಕಮಿಷನ್ ಹೋಗ್ತಾ ಇತ್ತು. ಹೀಗೆ ದೊಡ್ಡ ಮಟ್ಟದ ಲಾಭ ಬರ್ತಾ ಇದ್ದಂತೆ ವಿತರಕರು ಲಾಭದ ಹೆಚ್ಚು ಪ್ರಮಾಣವನ್ನ ತೆಗೆದುಕೊಳ್ಳಲು ನಿರ್ಧರಿಸಿದ್ರು. ಇದರಿಂದಾಗಿ ದೆಹಲಿ ಸರ್ಕಾರವು ಭಾರಿ ಪ್ರಮಾಣದಲ್ಲಿ ಅಬಕಾರಿ ಆದಾಯವನ್ನು ಕಳೆದುಕೊಂಡಿತು. 2022ರ ಮೊದಲ ತ್ರೈಮಾಸಿಕದಲ್ಲಿ ಆದಾಯವು 2,375 ಕೋಟಿ ರೂಪಾಯಿ. ಬಜೆಟ್ ಅಂದಾಜಿಗಿಂತ 37.51% ಕಡಿಮೆಯಾಗಿತ್ತು. ಆದರೆ ಆದಾಯ ಕಡಿಮೆಯಾಗಿದ್ದು ನಮ್ಮ ತಪ್ಪಿಂದ ಅಲ್ಲ, ಹೆಚ್ಚು ಅಂಗಡಿಗಳನ್ನು ತೆರೆಯಲು ಅವಕಾಶ ಸಿಗದೇ ಇದ್ದಿದ್ದರಿಂದ ನಷ್ಟ ಉಂಟಾಗಿದೆ ಅಂತ ಮನೀಶ್ ಸಿಸೋಡಿಯಾ ಹೇಳಿದ್ರು. ಒಟ್ಟಾರೆ ಈ ಹೊಸ ಮದ್ಯ ನೀತಿ ಕೇವಲ 9 ತಿಂಗಳು ಮಾತ್ರ ಇದ್ದು, 9 ತಿಂಗಳಲ್ಲಿ ಲೈಸೆನ್ಸ್ ಪಡೆದವರು ಭಾರಿ ಪ್ರಮಾಣದಲ್ಲಿ ದುಡ್ಡು ಮಾಡಿಕೊಂಡಿದ್ರು. ಲೈಸೆನ್ಸ್ ಇದ್ದವರಿಗೆ ಪ್ರತಿ ವರ್ಷ 150 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಇನ್ನು 9 ತಿಂಗಳಲ್ಲಿ ಸರ್ಕಾರ ಕಮಿಷನ್, ಲೈಸೆನ್ಸ್ ಮಾರಾಟ ಎಲ್ಲ ಸೇರಿ ಸುಮಾರು 4,000 ಕೋಟಿಯಷ್ಟು ಹಣ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಈ ನೀತಿಯ ಮೂಲಕ ಹೊಸ ಲಿಕ್ಕರ್ ಕಂಪನಿಗಳಿಗೆ ಅನುಮತಿ ನೀಡಲಾಗಿದೆ. ಇದು ಹೈದರಾಬಾದ್, ಪಂಜಾಬ್ಗೂ ವಿಸ್ತರಿಸಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ದಿಲ್ಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರ ಸಹವರ್ತಿಯೊಬ್ಬರು ನಡೆಸ್ತಾ ಇರೋ ಕಂಪನಿಗೆ ಲಿಕ್ಕರ್ ಮಾರಾಟಗಾರರೊಬ್ಬರು 1 ಕೋಟಿ ರೂಪಾಯಿ ನೀಡಿದ್ದಾರೆ ಎಂದು ಸಿಬಿಐ ತನ್ನ ಎಫ್ಐಆರ್ನಲ್ಲಿ ತಿಳಿಸಿದೆ. ಕೇಂದ್ರ ಸಂಸ್ಥೆ ಪ್ರಕಾರ ಸಿಸೋಡಿಯಾ ಮತ್ತು ಇತರೆ ಆರೋಪಿಗಳು ಅಧಿಕಾರಿಗಳು ಮತ್ತು ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ಅಬಕಾರಿ ನೀತಿ 2021-22ಕ್ಕೆ ಸಂಬಂಧಿಸಿದ ನಿರ್ಣಯಗಳನ್ನು ಶಿಫಾರಸು ಮಾಡಿದ್ರು ಮತ್ತು ತೆಗೆದುಕೊಂಡಿದ್ರು. ಇದು ಟೆಂಡರ್ ಪಡೆದ ಬಳಿಕ ಪರವಾನಗಿದಾರರಿಗೆ ಲಾಭ ಮಾಡಿಕೊಡುವ ಉದ್ದೇಶವನ್ನು ಹೊಂದಿತ್ತು ಅಂತ ಹೇಳಲಾಗುತ್ತಿದೆ. ಗುರ್ಗಾಂವ್ನ ಬಡ್ಡಿ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕ ಅಮಿತ್ ಅರೋರಾ, ದಿನೇಶ್ ಅರೋರಾ ಮತ್ತು ಅರ್ಜುನ್ ಪಾಂಡೆ ಅವರು ಸಿಸೋಡಿಯಾ ಅವರ ನಿಕಟ ಸಹವರ್ತಿಗಳಾಗಿದ್ದು, ಕೆಲವರು ಅಧಿಕಾರಿಗಳಿಗೆ ನೀಡಲು ಹೋಲ್ಸೇಲ್ ಮದ್ಯ ಮಾರಾಟಗಾರರಿಂದ ಹಣ ಸಂಗ್ರಹಿಸ್ತಾ ಇದ್ರು. ಹಣ ಸಂಗ್ರಹ ಮತ್ತು ವರ್ಗಾವಣೆಯಲ್ಲಿ ಇವರು ಸಕ್ರಿಯರಾಗಿ ಭಾಗಿಯಾಗಿದ್ರು ಅಂತ ತಿಳಿದು ಬಂದಿದೆ.
ದಿನೇಶ್ ಅರೋರಾ ನಿರ್ವಹಣೆಯ ರಾಧಾ ಇಂಡಸ್ಟ್ರೀಸ್ ಕಂಪನಿಯು ಇಂಡೋಸ್ಪಿರಿಟ್ನ ಸಮೀರ್ ಮಹೇಂದ್ರು ಅವರಿಂದ 1 ಕೋಟಿ ರೂಪಾಯಿ ಪಡೆದುಕೊಂಡಿದ್ರು. ಅರ್ಜುನ್ ಪಾಂಡೆ ಎಂಬ ವ್ಯಕ್ತಿ ವಿಜಯ್ ನಾಯರ್ ಪರವಾಗಿ ಅಮೀರ್ ಮಹೇಂದ್ರು ಅವರಿಂದ ಸುಮಾರು 2 ರಿಂದ 4 ಕೋಟಿ ರೂಪಾಯಿ ಪಡೆದಿದ್ರು ಅಂತ ಸಿಬಿಐ ತನ್ನ ಎಫ್ಐಆರ್ನಲ್ಲಿ ಹೇಳಿದೆ. ಹೀಗೆ ಕೆಲವೊಂದಿಷ್ಟು ಬಿಗ್ ಶಾಟ್ಗಳು ಇಲ್ಲಿ ಮನೀಶ್ ಸಿಸೋಡಿಯಾ ಪರವಾಗಿ ಕೆಲಸ ಮಾಡಿದ್ರು. ಈಗ ಅವರಿಗೆಲ್ಲ ಸಿಬಿಐಯಿಂದ ಸಂಕಷ್ಟ ಶುರುವಾಗಿದೆ. ದೆಹಲಿಯ ಮಧ್ಯದ ಘಾಟು ಆಪ್ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯ ಮತ್ತು ಸರ್ಕಾರಗಳಿಗೂ ಕೂಡ ಹಬ್ಬಿದ್ಯಾ. ದೆಹಲಿ ಸರ್ಕಾರ ಕೆಡವಲಿಕ್ಕೆ ಬಿಜೆಪಿ ಸಿಬಿಐ ದಾಳಿಯನ್ನ ಮಾಡಿಸಿದ್ಯಾ. ಮದ್ಯದ ನೀತಿ ಹಗರಣದ ಬಗ್ಗೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಹೇಳೋದೇನು? ಈ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಯದಲ್ಲಿ ಮತ್ತೆ 40% ಕಮಿಷನ್ ಆರೋಪದ ಸದ್ದಿನ ನಡುವೆ ಮಳೆಗಾಲದ ಅಧಿವೇಶನ ಫಿಕ್ಸ್ ಆಯಿತು. ಸೆಪ್ಟೆಂಬರ್ 12ನೇ ತಾರೀಕಿಂದ 10 ದಿನಗಳ ಕಾಲ ಸದನ ನಡೆಸೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಚುನಾವಣೆಗೆ ಇನ್ನೂ 7 ತಿಂಗಳು ಸಮಯ ಇದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಪ್ರತಿಪಕ್ಷಗಳು ಬ್ರಹ್ಮಾಸ್ತ್ರಗಳನ್ನು ರೆಡಿ ಮಾಡಿಕೊಂಡಿವೆ. ಇವತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಂಸದೀಯ ಸಮಿತಿ ಸ್ಥಾನ ನೀಡಿದ್ದಕ್ಕೆ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಬಿಎಸ್ವೈ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಭೇಟಿ ವೇಳೆ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವಂತಹ 40% ಕಮಿಷನ್ ಸಂಪುಟ ವಿಸ್ತರಣೆ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಪಕ್ಷ ಸಂಘಟನೆ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬಿಎಸ್ವೈ ಚರ್ಚೆ ನಡೆಸಲಿದ್ದಾರಂತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿಯಾಗಿದೆ. ಅವಕಾಶ ಸಿಕ್ಕಿದ್ರೆ ಪ್ರಧಾನಿ ಮೋದಿಯವರನ್ನು ಕೂಡ ಬಿಎಸ್ವೈ ಅವರು ಭೇಟಿಯಾಗುವ ಸಾಧ್ಯತೆ ಇದೆ. ನಾಡಿದ್ದು ದೆಹಲಿ ಪ್ರವಾಸ ಮುಗಿಸಿ ಬಿಎಸ್ವೈ ವಾಪಸ್ ಬರ್ತಾರೆ. ಬಿಎಸ್ವೈ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಭೇಟಿ ಮಾಡಿದ ಬಳಿಕ 40% ಬಾಂಬ್ ಸಿಡಿಸಿ ಪ್ರಧಾನಿ ಮೋದಿಯವರಿಗೂ ಪತ್ರ ಬರಿತೀನಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗುಡುಗಿದರು. ಇದೀಗ ಕೆಂಪಣ್ಣ ವಿರುದ್ಧ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದೇ ವಿಚಾರ ದೊಡ್ಡ ಚರ್ಚೆ ಆಗಿದೆ ಎನ್ನಲಾಗಿದೆ. ಸಚಿವರ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಕೆಂಪಣ್ಣ ವಿರುದ್ಧ ಸಿಎಂ ಸೇರಿದಂತೆ ಸರಣಿಯಾಗಿ ಸಚಿವರು ಕಿಡಿಕಾರರು. ಯಾವುದಾದ್ರೂ ಒಂದು ಪ್ರಕರಣ ಇದ್ದರೆ ಕಂಪ್ಲೇಂಟ್ ಇರಬೇಕು, ಅಕ್ಯೂಸ್ಡ್ ಇರಬೇಕು, ಮತ್ತು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಸಾಕ್ಷಿ ಆಧಾರಗಳಿರಬೇಕು. ಅದು ಯಾವುದೂ ಇಲ್ಲದೇ ಕೇವಲ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ಇವರೊಬ್ಬರು ನ್ಯಾಯಾಂಗ ತನಿಖೆ ಅಂತ ಹೇಳುವಂಥದ್ದು. ಇವ್ರ ಸರ್ಕಾರದಲ್ಲಿ ಹಲವಾರು ಹಗರಣಗಳಾಗಿತ್ತು, ಮರೆತುಬಿಟ್ರೆ ಅವಾಗ ಎಲ್ಲ ನ್ಯಾಯಾಂಗ ತನಿಖೆನೇ ಕೊಟ್ಟಿದ್ದಾರೆ. ಇದು ರಾಜ್ಯಕ್ಕೆ ಗೌರವಾಂತರವಂಥ ವಿಷಯ ಅಲ್ಲ. ಯಾರು ಏನಾರು ಚಾರ್ಜ್ ಮಾಡಬೇಕಾದ್ರೆ, ಯಾರ ಬಗ್ಗೆ ಯಾರು ಮಾತಾಡಬೇಕಾದ್ರೆ ನಮಗೆ ಕೊಡದಿರೋ ಪರವಾಗಿಲ್ಲ, ನಿಮಗ. ದೆಹಲಿಯ ಹೊಸ ಲಿಕ್ಕರ್ ಪಾಲಿಸಿಯ ಮದ್ಯದ ಘಾಟು ಆಪ್ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯ ಮತ್ತು ಸರ್ಕಾರಗಳಿಗೂ ಕೂಡ ಹಬ್ಬಿದ್ಯಂತೆ. ಇದರಲ್ಲಿ ಪಂಜಾಬ್ ಮತ್ತು ಹೈದರಾಬಾದ್ ಲಿಂಕ್ ಇರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆದರೆ ಆಪ್ ನಾಯಕರು ಮಾತ್ರ ಇದೆಲ್ಲ ಬಿಜೆಪಿ ತಂತ್ರ, ಸರ್ಕಾರ ಕೆಡವಲಿಕ್ಕೆ ಅವರು ಸಿಬಿಐ ಅಸ್ತ್ರ ಬಳಸಿದ್ದಾರೆ ಅಂತ ಹೇಳ್ತಾನೆ ಇದ್ದಾರೆ. ಹಾಗಾದ್ರೆ ದೆಹಲಿ ಸರ್ಕಾರ ಕೆಡವಲಿಕ್ಕೆ ಬಿಜೆಪಿ ಸಿಬಿಐ ದಾಳಿಯನ್ನ ಮಾಡಿಸಿದ್ಯಾ? ಮದ್ಯ ನೀತಿ ಹಗರಣದ ಬಗ್ಗೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಹೇಳೋದಾದ್ರೂ ಏನು? ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಲಿಕ್ಕರ್ ಹಗರಣದಿಂದ ಆಮ್ ಆದ್ಮಿ ಪಕ್ಷಕ್ಕೆ ಸಂಕಷ್ಟ ಎದುರಾಗುತ್ತಾ? ಹೊರ ರಾಜ್ಯಗಳಿಗೂ ಹಬ್ಬಿದ್ಯಾ ದೆಹಲಿಯ ಲಿಕ್ಕರ್ ಘಾಟು? ಲಿಕ್ಕರ್ ಹಗರಣ, ಸಿಬಿಐ ದಾಳಿ, ಆಪರೇಷನ್ ಕಮಲ ಲಿಂಕ್ ಇದೆಯಾ? ಹೌದು ವೀಕ್ಷಕರೇ, ದೆಹಲಿಯ ಲಿಕ್ಕರ್ ಹಗರಣ ನಾವೆಲ್ಲ ಅಂದುಕೊಂಡಷ್ಟು ಸಾಮಾನ್ಯ ಅಲ್ಲ. ಇದರ ಬೇರುಗಳು ತುಂಬಾ ದೂರಕ್ಕೆ ಹಬ್ಬಿವೆ. ಬಿಜೆಪಿ ನಾಯಕರೇ ಆರೋಪಿಸಿರುವಂತೆ ಈ ಲಿಕ್ಕರ್ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ತಲೆಗಳೇ ಭಾಗಿಯಾಗಿವೆಯಂತೆ.
ತೆಲಂಗಾಣ ಸಿಎಂ ಪುತ್ರಿ ಕಲ್ವಕುಂಟ್ಲಾ ಕವಿತಾ ಅವರನ್ನ ಪ್ರೈವೇಟ್ ಫ್ಲೈಟ್ ಮೂಲಕ ದೆಹಲಿಗೆ ಕರೆಸಿಕೊಂಡು ಮದ್ಯದ ಡೀಲ್ ಬಗ್ಗೆ ದೆಹಲಿ ನಾಯಕರು ಚರ್ಚೆ ಮಾಡಿದ್ದಾರಂತೆ. ಇನ್ನು ರೈತರ ಹೋರಾಟ ಸಂದರ್ಭದಲ್ಲಿ ಸಿಎಂ ಕೆಸಿಆರ್ ಪಂಜಾಬ್ಗೆ ಭೇಟಿ ಕೊಟ್ಟಿದ್ದು ಸಹ ಅಲ್ಲಿ ಲಿಕ್ಕರ್ ಕಾರ್ಖಾನೆಯನ್ನ ತೆಗೆಸುವ ಡೀಲ್ ಕುದುರಿಸಲು ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಆದರೆ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಉತ್ತರಿಸಿರುವ ಕವಿತಾ, ನನ್ನ ಮೇಲಿನ ಆರೋಪಗಳೆಲ್ಲ ಸುಳ್ಳು, ತಮ್ಮ ತಂದೆಯವರ ಇಮೇಜ್ ಕಡಿಮೆ ಮಾಡಲು ಈ ರೀತಿಯ ಆರೋಪಗಳನ್ನು ಸೃಷ್ಟಿಸಲಾಗ್ತಿದೆ, ಆರೋಪ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಅಂತ ಕವಿತಾ ಹೇಳಿದ್ದಾರೆ. ಇತ್ತ ದೆಹಲಿ ಸಿಎಂ ಮತ್ತು ಡಿಸಿಎಂ ಮನೀಶ್ ಸಿಸೋಡಿಯಾ ಸಹ ಲಿಕ್ಕರ್ ಹಗರಣವನ್ನ ಒಪ್ಪಿಕೊಳ್ತಾ ಇಲ್ಲ. ಇದೆಲ್ಲವೂ ಸಹ ಬಿಜೆಪಿ ಆಡಿಸ್ತಾ ಇರೋ ನಾಟಕ. ನಮ್ಮ ಸರ್ಕಾರದಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ಆಪರೇಷನ್ ಕಮಲಕ್ಕೆ ನಾವು ಬಗ್ಗಲಿಲ್ಲ ಅಂತ ನಮ್ಮ ನಾಯಕರ ಮೇಲೆ ಸಿಬಿಐ ದಾಳಿ ಮಾಡಿಸಲಾಗಿದೆ. ನಮ್ಮ ನಾಯಕ ಸಿಸೋಡಿಯಾಗೆ ಸಿಎಂ ಮಾಡುವ ಆಶ್ವಾಸನೆ ಕೊಟ್ಟಿದ್ರು, ಶಾಸಕರಿಗೆ 20 ಕೋಟಿ ಹಣದ ಆಸೆ ಹುಟ್ಟಿಸಿದ್ರು. ಅಲ್ಲದೆ ಶಾಸಕರನ್ನ ಕರೆದುಕೊಂಡು ಹೋದ್ರೆ 25 ಕೋಟಿ ಎಂಬ ಆಫರ್ ಬಿಜೆಪಿ ಕೊಟ್ಟಿತ್ತು. ಆದ್ರೆ ನಮ್ಮ ಶಾಸಕರು ನಾಯಕರು ಯಾವುದೇ ಆಫರ್ಗೆ ಒಪ್ಪಿಲ್ಲ. ನಾವು ಹೋದ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ನನಗೆ ಮನೀಶ್ ಸಿಸೋಡಿಯಾರಂತಹ ನಾಯಕರು ಸಿಕ್ಕಿದ್ದಾರೆ ಅಂತ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಅಲ್ಲದೆ ರಾಜ್ಯದ ಆಪ್ ನಾಯಕರು ಸಹ ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಇದು ಹಗರಣವೇ ಅಲ್ಲ ಅಂತ ಹೇಳಿದ್ದಾರೆ. ನೋಡಿ, ಒಂದು ವಿಷಯ ನಾನು ಹೇಳ್ತೇನೆ, ಅಲ್ಲಿ ನಿಮಗೆ ಗೊತ್ತಿದೆ, ಲೆಫ್ಟಿನೆಂಟ್ ಗವರ್ನರ್ ಡೆಲ್ಲಿ ರಿಪೋರ್ಟ್ ನಲ್ಲಿ 11,000 ಕೋಟಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ರಿಪೋರ್ಟ್ ನಲ್ಲಿ 8,000 ಕೋಟಿ ಅಂತ ಹೇಳಿದ್ರು. ನಿಮಗೆ ಸಿಬಿಐ ಅವರು ಮೊನ್ನೆ ಮಾಡಿದ ಎಫ್ಐಆರ್ ನಲ್ಲಿ ಎಷ್ಟು ಗೊತ್ತಾ? 1 ಕೋಟಿ ಅಂತ ಹೇಳ್ತಾರೆ. ಸಿಬಿಐ ಮಾಡಿ 1 ಕೋಟಿ ಅಂದ್ರೆ 1 ಕೋಟಿ ಹಗರಣ ಅಂತ ಹೇಳುವಂಥದ್ದು ಏನು ಹಗರಣ ಅಲ್ಲ. ಬಟ್ ಅಲ್ಲಿ ಹಗರಣ ಇಲ್ಲ, ಎಲ್ಲವೂ ನಿಯಮಬದ್ಧವಾಗಿ ಆಗಿದೆ. ಇಟ್ ಇಸ್ ಓನ್ಲಿ ಟು ಟಾರ್ಗೆಟ್ ಅರವಿಂದ್ ಕೇಜ್ರಿವಾಲ್ ಅಂಡ್ ಮನೀಶ್. ನೋಡಿದ್ರಲ್ಲ ವೀಕ್ಷಕರೇ, ಲಿಕ್ಕರ್ ಪಾಲಿಸಿ ಅನ್ನೋದು ಹೆಚ್ಚಿನ ಆದಾಯ ಗಳಿಸೋದಕ್ಕೆ ಮಾಡಿದ್ದು, ಅದರಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂತ ಆಪ್ ನಾಯಕರು ಹೇಳ್ತಾ ಇದ್ದಾರೆ. ಗವರ್ನರ್ ಈ ನೀತಿಯನ್ನ ಒಪ್ಪಿಕೊಳ್ಳದೆ ಸಂಪೂರ್ಣವಾಗಿ ವಾಪಸ್ ಪಡೆಯಬೇಕು ಅಂತ ಹೇಳಿದ್ದರಿಂದ ಅದನ್ನ ವಾಪಸ್ ಪಡೆಯಲಾಯಿತು. ಅದು ಗವರ್ನರ್ ಅವರ ಆದೇಶವಾಗಿತ್ತು. ನಮ್ಮ ಸರ್ಕಾರ ಅದನ್ನ ಬೇಕಂತಲೇ ವಾಪಸ್ ತೆಗೆದುಕೊಂಡಿಲ್ಲ ಅಂತ ರಾಜ್ಯದ ಆಪ್ ನಾಯಕರು ಮದ್ಯ ನೀತಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪಾಲಿಸಿನ ವಾಪಸ್ ತಗೊಂಡಿದ್ದಾರೆ. ಅದು ಯಾಕಂದ್ರೆ ಗವರ್ನರ್ ಅವರು ಕ್ಲಿಯರ್ ಕಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳಿದ್ರು. ಆಯ್ತಾ, ಇಲ್ಲಿ ಲಿಕ್ಕರ್ ಪಾಲಿಸಿಯಲ್ಲಿ ಯಾವುದೇ ರೀತಿಯಾದ ಲ್ಯಾಪ್ಸಸ್ ಇಲ್ಲ. ಸಿಬಿಐ ಹಾಕಿರೋ ರಿಪೋರ್ಟ್ ನೀವು ನೋಡಿದಾಗ ಅದು 1 ಕೋಟಿ ಅಂತ ಹಾಕಿದ್ದಾರೆ. ಅದು 1 ಕೋಟಿಯನ್ನು ಬ್ಯಾಂಕ್ ಟ್ರಾನ್ಸ್ಫರ್ ಇಂದ ಯಾರಿಗೋ ಮಾಡಿರೋದು. ಅಂದ್ರೆ ಇವತ್ತು ಕರಪ್ಷನ್ ಬ್ಯಾಂಕ್ ಟ್ರಾನ್ಸ್ಫರ್ಗಳ ಮುಖಾಂತರನೂ ಆಗತ್ತಾ? ಇವತ್ತು ಆಪರೇಷನ್ ಕಮಲ ಮಾಡಬೇಕು ಅಂತಾನೆ ಇವತ್ತು ಮನೀಶ್ ಸಿಸೋಡಿಯಾ ಅವರಿಗೆ ಈ ಒಂದು ಸಿಬಿಐ ದಾಳಿ ಮಾಡಿಸಿ ಹೆದರಿಕೆಗಳನ್ನ ಸೃಷ್ಟಿ ಮಾಡಿಸಿರೋದು. ಅದಾದ ಮೇಲೆ ಮನೀಶ್ ಸಿಸೋಡಿಯಾ ಅವರೇ ಮಾಧ್ಯಮದ ಮುಂದೆ ಬಂದು ಹೇಳಿದ್ರು. ಇನ್ನು ದೆಹಲಿಯಲ್ಲಿ ಮದ್ಯ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು, ಇದೇ ಕಾರಣಕ್ಕಾಗಿ ಡಿಸಿಎಂ ಮನೀಶ್ ಸಿಸೋಡಿಯಾ ಮೇಲೆ ಸಿಬಿಐ ಎಫ್ಐಆರ್ ದಾಖಲಿಸಿದೆ. ಅಲ್ಲದೆ ದಾಳಿಯನ್ನು ಮಾಡಿದೆ. ಆದರೆ ಅವರ ಮೇಲಿನ ದಾಳಿಯಲ್ಲಿ ಸಿಬಿಐಗೆ ಏನೂ ಸಿಕ್ಕಿಲ್ಲ. ಬಿಜೆಪಿ ದ್ವೇಷದ ದಾಳಿಯಿಂದ ಏನೂ ಪ್ರಯೋಜನ ಆಗಿಲ್ಲ ಅಂತ ದೆಹಲಿ ಸಿಎಂ ಕೇಜ್ರಿವಾಲ್ ಹೇಳಿದ್ದಾರೆ. ಅಲ್ಲದೆ ನಮ್ಮ ನಾಯಕರು ಮತ್ತು ಶಾಸಕರನ್ನ ಬಿಜೆಪಿಯತ್ತ ಸೆಳೆಯಲು ಇಂಥದ್ದೊಂದು ಹಗರಣವನ್ನ ನಮ್ಮ ಮೇಲೆ ಹೊರಿಸಲಾಗಿದೆ ಅಂತ ಆಪ್ ನಾಯಕರು ಹೇಳ್ತಾ ಇದ್ದಾರೆ. ಮದ್ಯದ ನೀತಿ ಏನಿದೆ ನೋಡಿ, ಇವತ್ತು ಮದ್ಯದ ನೀತಿ ಯಾವ ತರ ಇದೆ. ಕರ್ನಾಟಕದಲ್ಲಿ ನೀವು ಬೆಂಗಳೂರಲ್ಲಿ ಮದ್ಯದ ನೀತಿ ನೋಡಿದ್ದೀರಾ? ಎಷ್ಟು MSIL ಶಾಪ್ಗಳನ್ನ ನೀವು ನೋಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ನೀವು MSIL ಶಾಪ್ಗಳು ಸರ್ಕಾರದ ವತಿಯಿಂದ ನಡೆಸ್ತಾ ಇರೋ ಶಾಪ್ಗಳನ್ನ ಎಷ್ಟು ನೋಡಿದ್ದೀರಾ ನೀವು? ಕಾಣಿಸುತ್ತಾ ನಿಮಗೆ? ಅದರ ವ್ಯವಸ್ಥೆನೂ ಸರಿ ಇಲ್ಲ. ಕರ್ನಾಟಕದಲ್ಲಿ ಯಾವ ತರ ಇವತ್ತು ಈ ಒಂದು ರಿಟೇಲ್ ಶಾಪ್ಗಳನ್ನ ಇಟ್ಟಿದಾರೋ ಮದ್ಯದ ಇದಕ್ಕೋಸ್ಕರ, ಆ ಒಂದು ಹೊಸ ನೀತಿ ಪ್ರಕಾರ ಅಲ್ಲಿ ಸರ್ಕಾರದ ವತಿಯಿಂದ ಏನು ಶಾಪ್ಗಳನ್ನ ನಡೆಸ್ತಾ ಇದ್ರು ಅದನ್ನ ನಾವು ಇತರ ರಿಟೇಲ್ ವ್ಯವಸ್ಥೆಯಲ್ಲಿ ನಡೆಸೋಣ. ನಂಬರ್ ಆಫ್ ಲೈಸೆನ್ಸಸ್ ಇನ್ಕ್ರೀಸ್ ಮಾಡ್ತಾ ಇಲ್ಲ. ಏಜ್ ಲಿಮಿಟ್ 18 ಇದೆ, ಬಟ್ ಕರ್ನಾಟಕ ಏಜ್ ಲಿಮಿಟ್ 21 ಇದೆ. ಕರ್ನಾಟಕದಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ 18 ಇದೆ. ಸೊ ಯಾವುದೇ ರೀತಿಯಾದ ಲ್ಯಾಪ್ಸಸ್ ಇಲ್ಲ. ಅದನ್ನ ಏನೊಂದು ಅಬಕಾರಿ ಇಲಾಖೆಗೆ ಒಂದು ಹೊಸ ವ್ಯವಸ್ಥೆಯನ್ನ ತರಕ್ ಹೊರಟಿದ್ರೆ ಹೊರತು, ಒಂದು ಜಾಸ್ತಿ ರೆವೆನ್ಯೂನ ತರೋದಕ್ಕೆ ಹೊರಟಿದ್ರೆ ಹೊರತು ಯಾವುದೇ ರೀತಿಯಾದ ಕರಪ್ಷನ್ ಇಲ್ಲ, ಆಗಿಲ್ಲ. ಸಿಬಿಐ ರೇಡ್ ಮಾಡ್ತಲ್ವಾ, ಎಷ್ಟು ಅಕ್ರಮ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ದೆಹಲಿ ಸರ್ಕಾರದಲ್ಲಿ ಹೊಸ ಲಿಕ್ಕರ್ ನೀತಿ ಹಗರಣ ಸೌಂಡ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆಪರೇಷನ್ ಕಮಲ ಬಗ್ಗೆ ಗುಸುಗುಸು ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಮುಂದಿನ ಚುನಾವಣೆಗಳಲ್ಲಿ ಮೋದಿಗೆ ಕೇಜ್ರಿವಾಲ್ ಕಾಂಪಿಟೇಟರ್ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಮೋದಿಗೆ ಕೇಜ್ರಿವಾಲ್ ಮತ್ತು ಅವರ ಪಕ್ಷ ಮಾತ್ರ ಪೈಪೋಟಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹಾಗಾಗಿ ಆಮ್ ಆದ್ಮಿ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡಿ ಕೇಜ್ರಿವಾಲ್ ಇಮೇಜ್ ಕೆಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅಂತ ಆಪ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.